ಲಕ್ಷ್ಮಣ್ ಸವದಿಗೆ ಸಿಗಲಿದೆಯಾ ಮಂತ್ರಿಗಿರಿ? ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನವನ್ನ ಕೇಳೋದು ತಪ್ಪಲ್ಲ. ಮಹಿಳಾ ಮತ್ತೆ ಜಾತಿ ಕೋಟಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಜಿಲ್ಲೆಗೆ ಸಚಿವ ಸ್ಥಾನ ಕೇಳಿದ್ರು ಕೂಡ, ರಾಜ್ಯದಲ್ಲಿ ಕೇಳಿದ್ರು ಕೂಡ ತಪ್ಪಿಲ್ಲ. ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳ್ಬಿಟ್ಟು ಸಚಿವ ಹೆಬ್ಬಾಳ್ಕರ್ ಹೇಳ್ತಾರೆ. ದೊಡ್ಡ ಜಿಲ್ಲೆ ಇದೆ, 2-3 ಸ್ಥಾನ ಕೊಡಿ ಅಂತ ಕೇಳ್ತೀವಿ, ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಸಚಿವ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಸಚಿವ ಸ್ಥಾನವನ್ನ ಕೊಡಿ ಅಂತ ನಾನು ವೈಯಕ್ತಿಕವಾಗಿ ಹೇಳಲ್ಲ. ಸವದಿಯರು ಆತ್ಮೀಯರು, ಎಲ್ಲರೂ ಕೂಡ ನನಗೆ ಆತ್ಮೀಯರು. ಒಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಸಚಿವ ಸ್ಥಾನವನ್ನ ಕೊಡಿ ಅಂತ ಮನವಿ ಮಾಡ್ತಾ ಇದ್ವಿ. ಪಕ್ಷ ಕೊಟ್ಟಿರುವ ಕೆಲಸ, ಸರ್ಕಾರ ವಹಿಸಿರುವಂತಹ ಕೆಲಸ ಮಾಡ್ತೀವಿ. ನಾಯಕತ್ವ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ, ಸಿಎಂ ಬದಲಾವಣೆ ಆಗ್ತಾರಾ ಅನ್ನುವಂತಹ ವಿಚಾರ, ಸಿದ್ದರಾಮಯ್ಯ ಸಾಹೇಬರ ಕ್ಯಾಬಿನೆಟ್ನಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ನಾಯಕತ್ವ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಪಕ್ಷ ಕೊಟ್ಟಿರುವಂಥ ಕೆಲಸ, ಸರ್ಕಾರ ವಹಿಸಿರುವಂಥ ಕೆಲಸವನ್ನು ನಾವು ಮಾಡ್ತೀವಿ, ಇವಾಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೆಬ್ಬಾಳ್ಕರ್ ಹೇಳಿರುವಂಥದ್ದು. ಬೆಳಗಾವಿ ಜಿಲ್ಲೆಯ 5 ಜನ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಲಾಭಿ ವಿಚಾರವಾಗಿ ಇದೀಗ ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನವನ್ನು ಕೇಳೋದು ತಪ್ಪಲ್ಲ, ನನಗಿಂತ ಹಿರಿಯರು ಇದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಮಹಿಳಾ ಕೋಟಾ ಆಗಿರ್ಬೋದು, ಜಾತಿ ಕೋಟಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಸೊ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಕೇಳಿದ್ರು ಕೂಡ ತಪ್ಪಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಕೇಳಿದ್ರು ಕೂಡ ತಪ್ಪಿಲ್ಲ, ದೊಡ್ಡ ಜಿಲ್ಲೆ ಇದೆ, 2-3 ಸ್ಥಾನವನ್ನು ಕೊಡಿ ಅಂತ ಕೇಳ್ತೀವಿ. ಬಿಜೆಪಿ ಅವಧಿಯಲ್ಲಿ 5 ಜನ ಸಚಿವರು ಕೂಡ ಇದ್ರು, ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಸವದಿಯರು ಆತ್ಮೀಯರು, ಎಲ್ಲರೂ ಕೂಡ ಆತ್ಮೀಯರು, ಯಾರ ಹೆಸರು ಕೂಡ ವೈಯಕ್ತಿಕವಾಗಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ಹೆಚ್ಚುವರಿ ಕೊಡಿ ಅಂತ ಕೇಳ್ತೀವಿ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು ಹೆಬ್ಬಾಳ್ಕರ್. ಬಹಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆಗಳ ಸಮಾನವಾಗಿ ಬೆಳಗಾವಿ ಜಿಲ್ಲೆ ಇದೆ. ಅದು ನಂಬರ್ನು ಆಗ್ಬೋದು, ಯಾಕಂದ್ರೆ ಬಿಜೆಪಿಯವರು ಇದ್ದಂತ ಸಂದರ್ಭದಲ್ಲಿ 5 ಜನ ಮಂತ್ರಿಗಳಿದ್ರು, 13 ಜನ ಕ್ಯಾಬಿನೆಟ್ ದರ್ಜೆಯ ಚೇರ್ಮನ್ಗಳಿದ್ರು ಬಿಜೆಪಿ ಸರ್ಕಾರನಲ್ಲಿ. 3 ಜನ ಅಲ್ಲ, 5 ಜನ. ಶ್ರೀಮಂತ್ ಪಾಟೀಲ್, ಶಶಿಕಲಾ ಜೊಲ್ಲೆ, ಆಮೇಲೆ ಯಾರು ಕತ್ತಿಯವರಿದ್ರು, ಲಕ್ಷ್ಮಣ್ ಸವದಿಯವರಿದ್ರು. ದೊಡ್ಡ ಜಿಲ್ಲೆ ಇದೆ ರೀ. ನಮ್ಮ ವಾದ ಅಂತೂ ಖಂಡಿತವಾಗ್ಲೂ ನಮ್ಮ ವಾದ ಅಂತೂ ಇದ್ದೇ ಇದೆ. 13 ಜನರನ್ನ ಕ್ಯಾಬಿನೆಟ್ ಚೇರ್ಮನ್ ಮಾಡಿದ್ರು, 5 ಜನರನ್ನ ಮಂತ್ರಿ ಮಾಡಿದ್ರು. ನಮ್ಮ ದೊಡ್ಡ ಜಿಲ್ಲೆ ಇದೆ, ನಮ್ಮ ವಾದ ಖಂಡಿತ ಇದ್ದೇ ಇದೆ. ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ಜಾಸ್ತಿ ಸಿಗುತ್ತೋ, ಎಷ್ಟು ಚೇರ್ಮನ್ಶಿಪ್ ಸ್ಥಾನ ಜಾಸ್ತಿ ಸಿಗುತ್ತೋ, ನಮ್ಮ ಸಂಘಟನೆಗೂ ಒಳ್ಳೇದಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೂ ಒಳ್ಳೇದಾಗುತ್ತೆ. ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಅವ್ರು 3 ಕೊಟ್ಟರು ಸಂತೋಷ, 2 ಕೊಟ್ಟರು ಸಂತೋಷ, 4 ಕೊಟ್ಟರು ಸಂತೋಷ. ನೋಡಿ, ಖಂಡಿತ ಆಗಬಹುದು. ಅಂದರೆ ನಮ್ಮ ಜಿಲ್ಲೆಗೆ ಹೆಚ್ಚು ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂತಹ ಮನವಿಯನ್ನು ಮುಂದಿಡ್ತಾ ಇದ್ದಾರೆ. ಬಿಕಾಸ್ ದೊಡ್ಡ ಜಿಲ್ಲೆ ಇದೆ, 2-3 ಸ್ಥಾನವನ್ನು ಕೊಡಿ, ಅದರಲ್ಲಿ ಕೇಳೋದ್ರಲ್ಲಿ ಏನು ತಪ್ಪಿದೆ, ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ತಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳ್ಬಿಟ್ಟು ನಮಗೆ ವೈಯಕ್ತಿಕವಾಗಿ ಏನು ಹೇಳೋದಿಲ್ಲ ನಾನು. ಸವದಿಯರು ಆತ್ಮೀಯರು, ಎಲ್ಲರೂ ಕೂಡ ನನಗೆ ಆತ್ಮೀಯರು, ಒಟ್ಟಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಸ್ಥಾನವನ್ನು ಕೊಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ.